ನಮಸ್ಕಾರ ರೈತ ಬಾಂಧವರೇ. ಸೊ ನೀವು ನೋಡ್ತಾ ಇರೋದು ನ್ಯಾನೋ NPK. ಇದು ನ್ಯೂಟ್ರಿ ರಿಚ್ ಅಂತ ಹೇಳಿ. ಇದರಲ್ಲಿ ಜಿಂಕು, ಬೋರಾನು, ಕ್ಯಾಲ್ಶಿಯಮ್ಮು, ಐರನ್ನು, ಸಲ್ಫರು, ಮ್ಯಾಂಗ್ನೀಸು, ಸೊ ಈ ಥರ ಒಂದು ಲಘು ಪೋಷಕಾಂಶಗಳ ಮಿಶ್ರಣ, ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್. ಇದು ಬಯೋಸ್ಟಿಮ್ಯುಲೆಂಟ್. ಸೊ ಇದ್ರ ಜೊತೆಗೆ ಪೊಟ್ಯಾಷಿಯಂ ಹ್ಯೂಮೇಟ್. ಸೊ ಈ ಎಲ್ಲ ಮಿಶ್ರಣಗಳನ್ನು ತೋಟಗಾರಿಕೆ ಬೆಳೆಗಳು, ಮುಖ್ಯವಾಗಿ ಅಡಿಕೆ, ತೆಂಗು, ಬಾಳೆ ಈ ಥರ ತೋಟಗಾರಿಕೆ ಬೆಳೆಗಳಿಗೆ ಬೇಸಿಗೆ ಸಮಯದಲ್ಲಿ ಕೊಡುವುದರಿಂದ ಸೊ ಗಿಡಗಳು ಬೇಸಿಗೆನಲ್ಲಿ ಬಳಲುತ್ತವೆ. ಆಮೇಲೆ ಅದರಿಂದ ಇಳುವರಿನಲ್ಲೂ ಕುಂಠಿತ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ. ಸೊ ಇದು ನ್ಯಾನೋ NPK. ಸೊ ಇದು ಕಂಪ್ಲೀಟ್ಲಿ ವಾಟರ್ ಸಾಲ್ಯುಬಲ್. ಇದು ಸೊ ಈಗ ನೋಡ್ತಾ ಇದ್ದೀರಾ ನೀವು, ಅದು ನ್ಯಾನೋ NPK ಮಿಶ್ರಣ. ಇದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಶ್ರಣ. ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋವಂಥದ್ದು. ಸೊ ಇದಾದ ನಂತರ ಇದು ಬಯೋಸ್ಟಿಮ್ಯುಲೆಂಟು. ಸೊ ಇವನ್ನೆಲ್ಲ ಈ ಥರ ಒಂದು ಮಿಶ್ರಣವನ್ನು ಮಾಡಿಕೊಂಡು ಅಡಿಕೆ ಗಿಡಗಳಿಗೆ ನಾವು ಕೊಡೋದ್ರಿಂದ ಬೇಸಿಗೆನಲ್ಲಿ ಗಿಡ ಬಳಲೋದು ಕಡಿಮೆ ಆಗುತ್ತೆ. ಸೊ ಇದರಿಂದ ಹಿಂಗಾರ ಒಣಗೋದು, ಕುಂಚಿಗೆ ಒಣಗೋದು, ಅರಳು ಉದುರೋದು, ಫ್ಲವರ್ ಡ್ರಾಪಿಂಗು ಈ ಥರ ಎಲ್ಲ ಸಮಸ್ಯೆಗಳನ್ನು ನಾವು ಒಂದು ಹಾಗೆ ಈಗ ನೋಡ್ತಾ ಇರೋದು ಇದು ಪೊಟ್ಯಾಷಿಯಂ ಹ್ಯೂಮೇಟ್. ಸೊ ಪೊಟ್ಯಾಷಿಯಂ ಹ್ಯೂಮಸ್ ಅಂಶನೂ ಕೂಡ ನಮಗೆ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅಡಿಕೆ ಬೆಳೆನಲ್ಲಿ ಅಥವಾ ಎಲ್ಲ ತೋಟಗಾರಿಕೆ ಬೆಳೆನಲ್ಲಿ. ಸೊ ಹಾಗಾಗಿ ಈ ಥರ ಒಂದು ಬ್ಯಾಟ್ರಿ ಸ್ಪ್ರೇಯರ್ ಮೂಲಕ ನಾವು ನಮ್ಮದೇ ಆದಂಥ ಒಂದು ಮೆಥಡಲ್ಲಿ, ವೆಂಚುರಿ ಇಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ಬ್ಯಾಟ್ರಿ ಸ್ಪ್ರೇಯರ್ ಮೂಲಕನೇ ನಾವು ಪ್ರತಿ ಗಿಡಗಳಿಗೂ ಡ್ರಿಪ್ಪಲ್ಲಿ ಹೋಗೋ ಥರ, ಈ ಥರ ಒಂದು ನ್ಯೂಟ್ರಿಯೆಂಟ್ಸ್ ಮಿಕ್ಸ್ಚರ್ ಹೋಗೋ ಥರ ನಾವು ಒಂದು ಸಿಸ್ಟಮ್ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲೇ ನೀವು ನೋಡ್ತಾ ಇರ್ಬೋದು. ಈಗ ಪ್ರತಿ ಗಿಡಕ್ಕೂ ಈ ರೀತಿಯಾಗಿ ಅದೇನು ನಾವು NPK, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸು, ಬಯೋಸ್ಟಿಮ್ಯುಲೆಂಟು, ಪೊಟ್ಯಾಷಿಯಂ ಹ್ಯೂಮೇಟ್ ಇದೆಲ್ಲ ಮಿಶ್ರಣ ಆಗಿದ್ದು, ಸೊ ಈ ರೀತಿಯಾಗಿ ನಮಗೆ ಡ್ರಿಪ್ಪಲ್ಲಿ ಪ್ರತಿ ಗಿಡಗಳಿಗೂ ಸಪ್ಲೈ ಆಗ್ತಾ ಬರುತ್ತೆ. ಇದರಿಂದ ಮುಖ್ಯ ಅದರ ಉದ್ದೇಶ ಏನಪ್ಪ ಅಂದರೆ, ಬೇಸಿಗೆಯಲ್ಲಿ ನಮಗೆ ಗಿಡಗಳು ಬಳಲಬಾರ್ದು, ಆಮೇಲೆ ತೇವಾಂಶದ ಕೊರತೆ ಆಗಿ ಫ್ಲವರ್ ಡ್ರಾಪಿಂಗು ಈ ಥರ ಆಗಬಾರ್ದು ಅನ್ನೋ ಉದ್ದೇಶ. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.